ಹರೇ ಶ್ರೀನಿವಾಸ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಪ್ರಥಮ ಏಕಾದಶಿ ಅಥವಾ ದೇವಶಯನಿ ಏಕಾದಶಿಯ ಮಹತ್ವವನ್ನು ತಿಳ್ಕೊಳ್ಳೋಣಂತೆ. ಪ್ರಥಮ ಏಕಾದಶಿ ಯಾವತ್ತು ಇದೆ ಅಂತಂದರೆ ಜುಲೈ 25ನೇ ತಾರೀಕು ಶನಿವಾರ ಬರ್ತಾ ಇದೆ. ಹಾಗಾಗಿ ಪ್ರತಿಯೊಬ್ಬರೂ ಸಹ ಈ ಒಂದು ಏಕಾದಶಿಯನ್ನು ಆಚರಣೆಯನ್ನು ತಪ್ಪದೇ ಮಾಡಬೇಕು. ಇದಕ್ಕೆ ಇನ್ನೊಂದು ಹೆಸರಿದೆ, ಪದ್ಮ ಏಕಾದಶಿ ಅಂತಲೂ ಸಹ ಕರೀತಾರೆ. ಹಾಗಾಗಿ ಅನೇಕ ಪುರಾಣಗಳಲ್ಲಿ ಬೇರೆ ಬೇರೆ ಹೆಸರುಗಳಿಂದ ಈ ಏಕಾದಶಿಯನ್ನು ಕರೆಯಲಾಗುತ್ತೆ. ಚಾತುರ್ಮಾಸ್ಯದಲ್ಲಿ ಪ್ರಥಮವಾಗಿ ಪ್ರಾರಂಭ ಆಗುವಂಥ ಏಕಾದಶಿ ಆಷಾಢ ಶುದ್ಧ ಏಕಾದಶಿ, ಪ್ರಥಮ ಏಕಾದಶಿ ಅಂತ ನಾವು ಕರಿತೀವಿ. ಮೊದಲಿಗೆ ಭವಿಷ್ಯೋತ್ತರ ಪುರಾಣ ಏನನ್ನು ತಿಳಿಸುತ್ತೆ ಈ ಏಕಾದಶಿಯ ಬಗ್ಗೆ ಅಂತ ತಿಳ್ಕೊಳ್ಳೋಣ. ನಂತರ ಪದ್ಮಪುರಾಣದಲ್ಲಿ ಏನನ್ನು ತಿಳಿಸಲಾಗಿದೆ ಅಂತ ತಿಳ್ಕೊಳ್ಳೋಣ. ಸ್ನೇಹಿತರೆ, ಭವಿಷ್ಯೋತ್ತರ ಪುರಾಣ ಏನು ಹೇಳುತ್ತೆ ಅಂದರೆ, ಈ ಏಕಾದಶಿಗೆ ಪದ್ಮ ಏಕಾದಶಿ ಅಂತಲೂ ಸಹ ಕರೀತಾರೆ. ಒಬ್ಬ ರಾಜ ಮಾಂಧಾತ ಅನ್ನುವಂತಹ ರಾಜ ಇದ್ದ. ಇವನು ಸೂರ್ಯವಂಶದಲ್ಲಿ ಬಂದಂತಹ ರಾಜ. ಒಮ್ಮೆ ಅವನ ರಾಜ್ಯದಲ್ಲಿ ಬರಗಾಲ ಬಂದಿರುತ್ತೆ. 3 ವರ್ಷಗಳಾದರೂ ಸಹ ಮಳೆ ಆಗಿರೋದಿಲ್ಲ. ಮಳೆ ಆಗಿಲ್ಲ ಅಂದರೆ ತುಂಬ ಕಷ್ಟಗಳಿಂದ ಜನರು ನರಳಬೇಕಾಗತ್ತೆ. ಆಹಾರಕ್ಕಾಗಿ ತುಂಬ ಹಾಹಾಕಾರ ಆಗ್ತಾ ಇರುತ್ತೆ. ಎಲ್ಲ ಪ್ರಜೆಗಳು ಬಂದುಬಿಟ್ಟು ರಾಜನಲ್ಲಿ ಕೇಳ್ತಾರೆ, ಏನು ಮಾಡಬೇಕು ಇದಕ್ಕೆ, ಈ ಥರ ಬರಗಾಲ ಬಂದಿದೆ ಅಂತ ಕೇಳಿದಾಗ, ಮಳೆ ಬರಬೇಕು ಅಂತಂದರೆ ನಾರಾಯಣನ ಅನುಗ್ರಹ ಇರಬೇಕು. ನಾರ ಅಂತಂದರೆ ನೀರು ಅಂತ ಅರ್ಥ. ನೀರಿಗೆ ಆಶ್ರಯನಾಗಿರುವವನು ಯಾರು? ನಾರಾಯಣ ಅಂತ ಹೇಳಿ. ಎಲ್ಲ ಪ್ರಜೆಗಳು ಯಾಕೆ ಮಳೆ ಬರ್ತಾ ಇಲ್ಲ ಅಂತ ಹೇಳಿ ರಾಜನ ಹತ್ರ ಬಂದುಬಿಟ್ಟು ಕೇಳಿದಾಗ, ನಾರಾಯಣನ ಅನುಗ್ರಹ ಯಾಕೆ ಆಗ್ತಾ ಇಲ್ಲ ಅಂತ ಹೇಳಿ ರಾಜನು ಸಹ ಯೋಚನೆಯನ್ನು ಮಾಡ್ತಾನೆ. ನಾನು ಏನೋ ತಪ್ಪು ಮಾಡಿರಬೇಕು, ಹಾಗಾಗಿ ನನ್ನ ರಾಜ್ಯದಲ್ಲಿ ಇಂಥ ಕಷ್ಟ ಬಂದಿದೆ ಅಂತ ಹೇಳಿಬಿಟ್ಟು, ಏನು ತಪ್ಪು ಮಾಡಿದ್ದೀನಿ ಅಂತ ನನಗೆ ಗೊತ್ತಾಗ್ತಾ ಇಲ್ಲ, ಆದರೂ ನಾನು ಅದಕ್ಕೆ ಪರಿಹಾರವನ್ನು ಕಂಡುಕೊಳ್ಳಲೇಬೇಕು ಅಂತ ಹೇಳಿಬಿಟ್ಟು ದೇವರಿಗೆ ನಮಸ್ಕಾರವನ್ನು ಮಾಡಿ ಕಾಡಿಗೆ ಹೋಗ್ತಾನೆ. ಯಾಕೆ ಆವಾಗಿನ ರಾಜರೆಲ್ಲರೂ ಕಾಡಿಗೆ ಹೋಗ್ತಾಯಿದ್ರು ಪರಿಹಾರವನ್ನು ಹುಡುಕೊಂಡು ಅಂದರೆ, ಕಾಡಿನಲ್ಲಿ ಅಲ್ಲಲ್ಲಿ ಆಶ್ರಯವನ್ನು ಮಾಡಿಕೊಂಡು ಮುನಿಗಳು ಇರ್ತಾಯಿದ್ರು. ಘೋರವಾದಂತಹ ತಪಸ್ಸುಗಳನ್ನು ಮಾಡಿ ಭಗವಂತನನ್ನು ಒಲಿಸಿಕೊಂಡಿರುವಂತಹ ಮುನಿಗಳು. ಅವರಿಂದ ರಾಜರಿಗೆ ಒಂದು ಉಪಾಯ, ಒಂದು ಪರಿಹಾರ ಅಂತ ಸಿಗ್ತಾಯಿತ್ತು. ಹಾಗಾಗಿ ಆವಾಗಿನ ಕಾಲದಲ್ಲಿ ರಾಜರೆಲ್ಲರೂ ಕಾಡಿಗೆ ಹೋಗ್ಬಿಡ್ತಾಯಿದ್ರು ಪರಿಹಾರವನ್ನು ಹುಡುಕೊಂಡು. ಇವನು ಸಹ, ಈ ಒಂದು ಮಾಂಧಾತ ರಾಜನು ಸಹ ಕಾಡಿಗೆ ಹೋಗ್ತಾನೆ. ಅಲ್ಲಿ ದಟ್ಟ ಕಾಡಿನಲ್ಲಿ ಆಂಗಿರಸರ ಆಶ್ರಮ ಸಿಗುತ್ತೆ. ಅದನ್ನು ನೋಡಿಬಿಟ್ಟು ಅವನಿಗೆ ತುಂಬ ಸಂತೋಷ ಆಗುತ್ತೆ. ಇಲ್ಲಿ ಆಶ್ರಮದಲ್ಲಿ ಮುನಿಗಳು ಸಿಗ್ತಾರೆ, ಏನಾದರೂ ಪರಿಹಾರ ಕೇಳ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಮೊದಲು ಮುನಿಗಳನ್ನು ನೋಡಿದ ತಕ್ಷಣ ಅವರಿಗೆ ನಮಸ್ಕಾರವನ್ನು ಮಾಡ್ತಾನೆ. ತನಗೆ ಬಂದಂತಹ ಕಷ್ಟವನ್ನು ಆ ಮುನಿಗಳ ಹತ್ರ ಹೇಳ್ಕೊತಾನೆ. ಹೀಗಾಗಿದೆ, ನನ್ನ ರಾಜ್ಯದಲ್ಲಿ ಮಳೆ ಬೆಳೆ ಏನೂ ಆಗ್ತಾ ಇಲ್ಲ, ಬರಗಾಲ ಬಂದಿದೆ, ಜನ ತುಂಬ ಆಹಾರಕ್ಕಾಗಿ ಹಾಹಾಕಾರ ಪಡ್ತಾ ಇದ್ದಾರೆ, ಏನು ಮಾಡಬೇಕು ಅಂತ ಹೇಳಿ ಮಾಂಧಾತ ರಾಜ ಕೇಳ್ಕೊತಾನೆ. ಆಗ ಆಂಗಿರಸರು ಹೇಳ್ತಾರೆ, ನಿನ್ನ ರಾಜ್ಯದಲ್ಲಿ ಕ್ಷಾಮ ಬರಲಿಕ್ಕೆ ಒಂದು ಕಾರಣ ಇದೆ. ಒಬ್ಬ ಶೂದ್ರ ತಪ್ಪಾಗಿ ತಪಸ್ಸನ್ನು ಮಾಡ್ತಾ ಇದ್ದಾನೆ ಅಂತ ಹೇಳ್ತಾರೆ. ಇಲ್ಲಿ ಯಾವುದೇ ಒಂದು ಜಾತಿ ನಿಂದನೆಯನ್ನು ಮಾಡಿದ್ದಾರೆ ಅಂತ ತಪ್ಪು ತಿಳಿಬಾರ್ದು. ಅಂದರೆ ನಾವು ಯಾವುದೇ ಒಂದು ತಪಸ್ಸು, ಯಾವುದೇ ಒಂದು ಪೂಜೆ ಪುನಸ್ಕಾರ, ವ್ರತಗಳು, ಆಚರಣೆಯನ್ನು ಮಾಡುವಾಗ ಒಬ್ಬರ ಸಲಹೆಯನ್ನು ಪಡ್ಕೊಂಡು, ಅಂದರೆ ಎಲ್ಲ ತಿಳಿದಂತಹ ಜ್ಞಾನಿಗಳು, ಬುದ್ಧಿವಂತರ ಮತ್ತು ಪಂಡಿತರ ಒಂದು ಸಲಹೆಯ ಮೇರೆಗೆ ನಾವು ತಪಸ್ಸುಗಳಾಗಲಿ, ಆಚಾರ ವಿಚಾರಗಳು, ಪೂಜೆಗಳನ್ನು, ವ್ರತಗಳನ್ನು ಮಾಡಬೇಕು ಅಂತ ಇಲ್ಲಿ ತಿಳ್ಕೊಬೇಕು. ಹಾಗೆ ಅವನ ರಾಜ್ಯದಲ್ಲಿ ಒಬ್ಬ ಶೂದ್ರ ಏನೂ ಗೊತ್ತಿಲ್ಲದೇ ತುಂಬ ತಪ್ಪಾಗಿ ತಪಸ್ಸನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿರ್ತಾನೆ. ಶೂದ್ರರು ಯಾವುದೇ ಒಂದು ತಪಸ್ಸಾಗಲಿ ಜ್ಞಾನ ಕಾರ್ಯಗಳಾಗಲಿ ಮಾಡಬಾರ್ದು ಅಂತ ತಿಳಿಬಾರ್ದು, ಮಾಡಬೇಕು. ಅಂದರೆ ಸಲಹೆಯನ್ನು ಪಡ್ಕೊಂಡು, ರೀತಿ ನೀತಿಗಳನ್ನು ತಿಳ್ಕೊಂಡು, ಪದ್ಧತಿಗಳನ್ನು ತಿಳ್ಕೊಂಡು, ಬ್ರಾಹ್ಮಣರು ಮಾಡ್ತಕ್ಕಂತಹ ತಪಸ್ಸು ವಿಧಾನಗಳು, ವ್ರತಾಚರಣೆಯ ವಿಧಾನಗಳು ಬೇರೆ ಇರುತ್ತೆ, ಕ್ಷತ್ರಿಯರದ್ದು ಬೇರೆ ಇರುತ್ತೆ. ಹಾಗೆಯೇ ಶೂದ್ರರದ್ದು ಸಹ ಬೇರೆಯಾಗಿರುತ್ತೆ. ಬೇರೆ ಬೇರೆ ವರ್ಣಾಶ್ರಮಕ್ಕೆ ಬೇರೆ ಬೇರೆ ರೀತಿಯಾಗಿ
ವಿಧಾನಗಳಲ್ಲಿ ತಪಸ್ಸು ಆಚರಣೆಗಳನ್ನು ಹೇಳಿರ್ತಾರೆ ಶಾಸ್ತ್ರದಲ್ಲಿ. ಅದನ್ನು ತಿಳ್ಕೊಂಡು ಅವರವರ ಆಚರಣೆಗಳನ್ನು ಅವರವರು ಮಾಡಬೇಕಾಗತ್ತೆ. ಹಾಗೆ ಈಗ ತುಂಬ ಜನ ಕೇಳ್ತಾ ಇರ್ತೀರ, ಯಾವುದಾದ್ರೂ ಪೂಜೆ ಮಾಡೋವಾಗ, ಈಗ ಚಾತುರ್ಮಾಸ್ಯ ಬರ್ತಾ ಇದೆ, ತುಂಬ ಜನ ನನಗೆ ಕಮೆಂಟ್ ಹಾಕ್ತೀರಾ, ಈ ಮಾಸದಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ತಿನ್ನಬಾರ್ದಾ, ನಾನ್ ವೆಜ್ ಎಲ್ಲ ತಿನ್ನಬಾರ್ದಾ ಅಂತ. ಹೌದು, ಕೆಲವೊಂದು ವ್ರತಾಚರಣೆಗಳನ್ನು ಮಾಡುವಾಗ ಮನೆಯಲ್ಲೂ ಸಹ ಮಾಡಬಾರ್ದು, ತಿಂದು ಸಹ ಬರಬಾರ್ದು, ಆಚೆ ಕಡೆ ಮನೆಯಲ್ಲೂ ತಿನ್ನಬಾರ್ದು. ಹಾಗೆ ಶುದ್ಧವಾಗಿ ವ್ರತಾಚರಣೆಗಳನ್ನು ಮಾಡಬೇಕಾಗುತ್ತೆ, ಅದು ಒಂದು ಪದ್ಧತಿ. ಹಾಗೆ ನಾವು ಮಾಡದೇ ಇದ್ದರೆ ನಾವು ಯಾವುದೇ ಒಂದು ಪೂಜೆ ಪುನಸ್ಕಾರ ವ್ರತಗಳನ್ನು ಮಾಡಿದಾಗ ನಮಗೆ ಅದರಿಂದ ಫಲ ಸಿಗೋದಿಲ್ಲ. ಹಾಗಾಗಿ ನಾವು ಎಷ್ಟು ಶುದ್ಧತೆಯನ್ನು ಕಾಪಾಡಿಕೊಂಡು ವ್ರತಾಚರಣೆಯನ್ನು ಮಾಡ್ತೀವೋ, ಮಾಂಸಾಹಾರ ಸೇವನೆ ಯಾಕೆ ನಿಷಿದ್ಧ ಅಂತಂದರೆ, ಪ್ರಾಣಿ ಹಿಂಸೆ ಮಾಡಿದ್ರೆ ಮಹಾಪಾಪ ಅಂತ ಶಾಸ್ತ್ರದಲ್ಲಿ ಹೇಳಿದೆ. ಪ್ರಾಣಿ ಹಿಂಸೆಯನ್ನು ಯಾರೂ ಮಾಡಬಾರ್ದು, ಯಾರಿಗೂ ಅಧಿಕಾರ ಇಲ್ಲ. ಒಂದು ಪ್ರಾಣಿಯನ್ನು ಕೊಂದು ಅದನ್ನು ಭಕ್ಷಣೆ ಮಾಡುವಂಥದ್ದು ಮಹಾಘೋರವಾದ ಅಪರಾಧ ಅಂತ ಶಾಸ್ತ್ರದಲ್ಲಿ ಹೇಳಿದೆ. ಹಾಗಾಗಿ ತುಂಬ ಜನ ಅದನ್ನು ತಿನ್ನೋದನ್ನೇ ಬಿಟ್ಟಿದ್ದಾರೆ ತಿಳ್ಕೊಂಡು, ಪ್ರಾಣಿ ಹಿಂಸೆ ಮಾಡಬಾರ್ದು ಅಂತ ಹೇಳಿ. ಹಾಗಾಗಿ ಕೆಲವೊಂದು ಸಮಯಗಳಲ್ಲಿ ನಿಷಿದ್ಧ ಅಂತ ಹೇಳಿದ ಮೇಲೆ ಆ ಒಂದು ವ್ರತಾಚರಣೆಗಳನ್ನು ಮಾಡುವಾಗ ಮತ್ತು ಕೆಲವೊಂದು ಮಾಸಗಳಲ್ಲಿ ಅದನ್ನು ಸ್ವೀಕಾರವನ್ನು ಮಾಡಬಾರ್ದು ಅಂತ. ಹಾಗೆ ಇಲ್ಲಿ ಸಹ ಶೂದ್ರನು ಏನೂ ಆಚಾರ ವಿಚಾರಗಳನ್ನು ಮಾಡದೆ ತಪ್ಪಾಗಿ ರೀತಿ ನಿಯಮಗಳನ್ನು ತಿಳ್ಕೊಳ್ಳದೆ ತಪಸ್ಸನ್ನು ಮಾಡ್ತಾ ಇರ್ತಾನೆ ಈ ಮಾಂಧಾತನ ರಾಜ್ಯದಲ್ಲಿ. ಒಬ್ಬರು ತಪ್ಪು ಮಾಡಿದರೆ ಇಡೀ ರಾಜ್ಯದ ಜನ ಕಷ್ಟಪಡಬೇಕಾಗತ್ತೆ ಅನ್ನೋದನ್ನು ನಾವಿಲ್ಲಿ ಅರ್ಥ ಮಾಡ್ಕೋಬೇಕು. ಹಾಗಾಗಿದೆ ಅಂತ ಹೇಳಿ ಇಲ್ಲಿ ಆಂಗೀರಸ ಋಷಿಗಳು ಹೇಳ್ತಾ ಇದ್ದಾರೆ ಮಾಂಧಾತನಿಗೆ. ಹಾಗಾಗಿ ನಿಮ್ಮ ಒಂದು ರಾಜ್ಯದಲ್ಲಿ ಕ್ಷಾಮ ಬಂದಿದೆ ಅಂತ ತಿಳಿಸ್ತಾ ಇದ್ದಾರೆ. ಹೀಗೆ ತಪ್ಪಾಗಿ ಮಾಡಿದ್ದಕ್ಕೋಸ್ಕರ ಜನರು ಕಷ್ಟವನ್ನು ಪಡ್ತಾ ಇದ್ದಾರೆ, ಮಳೆ ಬರ್ತಾ ಇಲ್ಲ, ಬೆಳೆ ಬೆಳೆಯೋದಕ್ಕೆ ಆಗ್ತಾ ಇಲ್ಲ ಅಂತ ಹೇಳ್ತಾರೆ. ಮತ್ತು ಏನು ಮಾಡಬೇಕು ಇದಕ್ಕೆ ಅಂತ ಮಾಂಧಾತ ಕೇಳಿದಾಗ ಋಷಿಗಳು ಹೇಳ್ತಾರೆ, ಅವನನ್ನು ನೀನು ಶಿಕ್ಷಿಸಬೇಕು, ನೀನು ರಾಜನಾಗಿದ್ದೀಯಾ, ಹಾಗಾಗಿ ನಿನ್ನ ಪ್ರಜೆಗಳನ್ನು ತಪ್ಪು ಮಾಡಿದ್ರೆ ಅವರಿಗೆ ಶಿಕ್ಷೆ ಕೊಡುವಂಥ ಅಧಿಕಾರ ನಿನಗಿದೆ, ಹಾಗಾಗಿ ಅವನನ್ನು ನೀನೇ ಶಿಕ್ಷಿಸಬೇಕು ಅಂತ ಋಷಿಗಳು ಹೇಳ್ತಾರೆ. ಆಗ ಮಾಂಧಾತ ರಾಜ ಹೇಳ್ತಾನಂತೆ, ಇಲ್ಲ, ನನಗೆ ಅಂಥ ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ, ಯಾರಿಗೂ ಶಿಕ್ಷೆ ಕೊಡಲಿಕ್ಕೆ ನನಗೆ ಆಗೋದಿಲ್ಲ, ಕಷ್ಟ ಆಗುತ್ತೆ ಅಂತ ರಾಜ ಆಂಗಿರಸರಿಗೆ ಹೇಳ್ತಾನೆ. ಅವಾಗ ಋಷಿಗಳು ಹೇಳ್ತಾರೆ, ಹಾಗಾದರೆ ಒಂದು ಕೆಲಸ ಮಾಡು, ನೀನು ಈಗ ಬರ್ತಕ್ಕಂಥ ಆಷಾಢ ಶುದ್ಧ ಏಕಾದಶಿ, ದೇವಶಯನಿ ಏಕಾದಶಿ ಅಂತ ಕರೆಯಲಾಗುತ್ತೆ, ಪದ್ಮ ಏಕಾದಶಿ ಅಂತ ಕರೆಯಲಾಗುತ್ತೆ. ಇಂತಹ ಏಕಾದಶಿಯನ್ನು ನೀನು ಮತ್ತು ನಿನ್ನ ಪ್ರಜೆಗಳು ಎಲ್ಲರೂ ಸೇರಿ ಆಚರಣೆಯನ್ನು ಮಾಡಬೇಕು. ಬರೀ ನೀನು ಆಚರಣೆ ಮಾಡಿದ್ರಲ್ಲ, ನಿನ್ನ ಪ್ರಜೆಗಳು ಸಹ ಏಕಾದಶಿ ವ್ರತವನ್ನು ಮಾಡಬೇಕು. ಹಾಗೆ ಮಾಡಿದರೆ ಮಾತ್ರ ಈ ಕಷ್ಟಕ್ಕೆ ಪರಿಹಾರ ಸಿಗುತ್ತೆ, ದೇಶದಲ್ಲಿ ಒಳ್ಳೆ ಮಳೆ ಆಗುತ್ತೆ, ಬೆಳೆ ಬೆಳೀತಾರೆ, ಜೀವನ ಮಾಡಲಿಕ್ಕೆ ಆಗತ್ತೆ ಅಂತ ಋಷಿಗಳು ಹೇಳ್ತಾರೆ. ನಂತರ ಅಲ್ಲಿಂದ ರಾಜ ತನ್ನ ರಾಜ್ಯಕ್ಕೆ ಹಿಂತಿರುಗಿ ಬರ್ತಾನೆ. ಎಲ್ಲ ಪ್ರಜೆಗಳನ್ನು ಕರೆಸಿ, ಹೀಗೆ ಆಗಿದೆ, ಋಷಿಗಳು ಹೀಗೆ ಹೇಳಿದ್ದಾರೆ, ಹಾಗಾಗಿ ನಾವೆಲ್ಲರೂ ಒಟ್ಟಿಗೆ ಸೇರಿಬಿಟ್ಟು ಈ ಒಂದು ಆಷಾಢ ಶುದ್ಧ ಏಕಾದಶಿ, ಪದ್ಮ ಏಕಾದಶಿಯನ್ನು ನಾವೆಲ್ಲರೂ ಭಕ್ತಿ ಶ್ರದ್ಧೆಗಳಿಂದ ಆಚರಣೆಯನ್ನು ಮಾಡೋಣ ಅಂತ ಹೇಳಿ ಎಲ್ಲರೂ ಒಟ್ಟಿಗೆ ಸೇರಿ ಈ ಒಂದು ಪದ್ಮ ಏಕಾದಶಿಯನ್ನು ಆಚರಣೆಯನ್ನು ಮಾಡ್ತಾರೆ. ನಂತರ ಬೇಕಾದಷ್ಟು ಮಳೆಯಾಗಿ ಆ ರಾಜ್ಯದಲ್ಲಿ ಬೆಳೆಯನ್ನು ಬೆಳ್ಕೊಂಡು ಜನ ಸುಖವಾಗಿ ಇರ್ತಾರೆ ಅಂತ ಹೇಳಿ ಈ ಒಂದು ಭವಿಷ್ಯೋತ್ತರ ಪುರಾಣ ನಮಗೆ ತಿಳಿಸ್ಕೊಡುತ್ತೆ. ಹಾಗಾಗಿ ಈ ಏಕಾದಶಿ ಮಳೆಗಾಲದ ಪ್ರಾರಂಭದಲ್ಲಿ ಬರುತ್ತೆ. ಹಾಗಾಗಿ ಯಾರು ಭಕ್ತಿ ಶ್ರದ್ಧೆಗಳಿಂದ ಈ ಏಕಾದಶಿಯನ್ನು ಆಚರಣೆಯನ್ನು ಮಾಡ್ತಾರೋ ಅವರ ರಾಜ್ಯದಲ್ಲಿ ಒಳ್ಳೆಯ ಮಳೆ ಆಗುತ್ತೆ ಅಂತ ಹೇಳಿ ಭವಿಷ್ಯೋತ್ತರ ಪುರಾಣ ತಿಳಿಸ್ತಾ ಇದೆ. ಒಳ್ಳೆಯ ಮಳೆ ಆಗಲಿ ಅಂತ ಹೇಳಿ ನಾವು ಸಹ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡಿ ಈ ಒಂದು ಪದ್ಮ ಏಕಾದಶಿ, ಪ್ರಥಮ ಏಕಾದಶಿ, ದೇವಶಯನಿ ಏಕಾದಶಿಯನ್ನು ಭಕ್ತಿಯಿಂದ ಆಚರಣೆಯನ್ನು ಮಾಡೋಣ ಸ್ನೇಹಿತರೆ. ಇನ್ನು ಪದ್ಮಪುರಾಣ ಏನು ಹೇಳುತ್ತೆ ಅಂತ ತಿಳ್ಕೊಳ್ಳೋಣ. ಪದ್ಮಪುರಾಣ ತಿಳಿಸೋ ಹಾಗೆ ಭಗವಂತ ವಾಮನ ರೂಪಿಯಾಗಿ ಅವತಾರವನ್ನು ತಗೊಂಡು ಬಲಿಯ ಹತ್ರ ಬಂದುಬಿಟ್ಟು ದಾನವನ್ನು ಬೇಡ್ತಾನೆ. ಬಲಿಚಕ್ರವರ್ತಿ ದಾನವನ್ನು ಕೊಡಲಿಕ್ಕೆ ಸಿದ್ಧನಾಗ್ತಾನೆ. 3 ಪಾದ ದಾನವನ್ನು ಬಲಿಚಕ್ರವರ್ತಿ ಭಗವಂತನಿಗೆ, ವಾಮನ ರೂಪಿ ಭಗವಂತನಿಗೆ ದಾನವನ್ನು ಮಾಡಿಬಿಡ್ತಾನೆ. ನಂತರ ಪುಟ್ಟ ಬಾಲಕನಾಗಿದ್ದಂತಹ ವಾಮನ ರೂಪಿ ಪರಮಾತ್ಮ ಭಗವಂತ ತ್ರಿವಿಕ್ರಮನಾಗಿ ಬೆಳೀತಾನೆ. ಆ ಒಂದು ತ್ರಿವಿಕ್ರಮ ರೂಪಿ ಭಗವಂತನಾಗಿ ಬೆಳೆದು ಎಲ್ಲ ಕಡೆ
ವ್ಯಾಪಿಸ್ತಾನೆ ಭಗವಂತ. ಇಂಥ ಭಗವಂತ ಕ್ಷೀರಸಾಗರದಲ್ಲಿ ಅಂದರೆ ಹಾಲಿನ ಸಮುದ್ರದಲ್ಲಿ ಮಲಗಿದಂತಹ ಭಗವಂತ ತಾನು ಕಣ್ಣನ್ನು ಮುಚ್ಚಿ ನಿದ್ರೆಗೆ ಜಾರ್ತಾನೆ ಅಂತ ಹೇಳಲಾಗುತ್ತೆ. ಈ ಒಂದು ದೇವಶಯನಿ ಏಕಾದಶಿಯಿಂದ ಕಾರ್ತೀಕ ಶುದ್ಧ ಏಕಾದಶಿಯವರೆಗೂ ಸಹ ಭಗವಂತ ನಿದ್ರೆಯಲ್ಲಿ ಇರ್ತಾನೆ, ನಿದ್ರಾವಸ್ಥೆಯಲ್ಲಿ ಅಂತ. ಹಾಗಾಗಿ ಭಗವಂತನನ್ನು ಈ ಒಂದು 4 ಮಾಸಗಳಲ್ಲಿ ಚಾತುರ್ಮಾಸದಲ್ಲಿ ಭಗವಂತನ ಆರಾಧನೆ, ಸೇವೆ, ಪೂಜೆ, ದಾನ, ವ್ರತಗಳು ಇದೆಲ್ಲ ಯಥೇಚ್ಛವಾಗಿ ಜನರು ಮಾಡ್ತಾರೆ ಭಗವಂತನ ಅನುಗ್ರಹವನ್ನು ಪಡೀಲಿಕ್ಕಾಗಿ. ಅಂದರೆ ಭಗವಂತ ಮಲಗ್ತಾನೆ ಅಂತಂದರೆ ನಿದ್ರೆಗೆ ಹೋಗ್ತಾನೆ ಅಂತ ನಾವು ತಪ್ಪು ತಿಳಿಬಾರ್ದು. ದಕ್ಷಿಣಾಯಣ ಅಂತಂದರೆ ದೇವತೆಗಳಿಗೆ ರಾತ್ರಿ. ದೇವತೆಗಳಿಗೆ ರಾತ್ರಿ ಆದ ಕಾರಣ ಭಗವಂತ ಕಣ್ಣು ಮುಚ್ಚುತ್ತಾನೆ ಅಂತ ಹೇಳ್ತಾರೆ. ಅಂದರೆ ದೇವತೆಗಳು ಮಲಗಬೇಕು ಅಂದರೆ ಭಗವಂತನ ಅನುಗ್ರಹ ಬೇಕು, ನಾವು ಸಹ ಮಲಗಬೇಕು ಅಂದರೆ ಭಗವಂತನ ಅನುಗ್ರಹ ಬೇಕು, ಮಲಗಿದವರು ಏಳಬೇಕು ಅಂದರೂ ಸಹ ಭಗವಂತನ ಅನುಗ್ರಹ ಬೇಕು. ಒಂದು ಹುಲ್ಲು ಕಡ್ಡಿ ಸಹ ಭಗವಂತನ ಅನುಗ್ರಹ ಇಲ್ಲದೆ ಅಲುಗಾಡಲ್ಲ ಅಂತ ಹೇಳ್ತಾರೆ. ಹಾಗಿದ್ದಾಗ ಇನ್ನು ದೇವತೆಗಳು ರಾತ್ರಿಯ ಸಮಯ ದೇವತೆಗಳಿಗೆ ಅವರು ಮಲಗಬೇಕು ಅಂದರೆ ಭಗವಂತ ಮಲಗಬೇಕು. ಹಾಗಾಗಿ ಭಗವಂತ ಕಣ್ಣು ಮುಚ್ಚಿದ ಹಾಗೆ ನಟನೆಯನ್ನು ಮಾಡ್ತಾನೆ ಅಂತ ಹೇಳ್ತಾರೆ. ಹಾಗಾಗಿ ಇದನ್ನು ದೇವಶಯನಿ ಏಕಾದಶಿ, ಶಯನಿ ಏಕಾದಶಿ ಅಂತ ಕರೆಯಲಾಗುತ್ತೆ. ಜಗತ್ತಿನ ಉದ್ಧಾರಕ್ಕಾಗಿ ಭಗವಂತ ಮಲಗ್ತಾನೆ ಅಂತ ಹೇಳಲಾಗುತ್ತೆ. ಹೀಗಾಗಿ ಸಾಧನೆಗಳನ್ನು ಮಾಡಲಿಕ್ಕೆ ಅತ್ಯಂತ ಶ್ರೇಷ್ಠವಾದಂಥ ಕಾಲ ಇದು ಅಂತ ಹೇಳಲಾಗುತ್ತೆ. ಭಗವಂತನ ಅನುಗ್ರಹವನ್ನು ಪಡೀಲಿಕ್ಕೆ ವಿಧ ವಿಧವಾದಂತಹ ಸೇವೆಗಳು, ವ್ರತಗಳು ಮಾಡೋದು ತುಂಬ ಶ್ರೇಷ್ಠವಾದದ್ದು. ಅನಂತ ಪುಣ್ಯ ನಮಗೆ ಲಭಿಸುತ್ತೆ ಅಂತ ಹೇಳ್ತಾರೆ ಅಂತ ಹೇಳಿ ಪುರಾಣಗಳೇ ನಮಗೆ ತಿಳಿಸ್ಕೊಡುತ್ತೆ. ಹೀಗೆ 4 ತಿಂಗಳು ನಿದ್ರಾವಸ್ಥೆಯಲ್ಲಿ ಕಣ್ಣು ಮುಚ್ಚಿ ಕ್ಷೀರಸಾಗರದಲ್ಲಿ ಮಲಗಿದಂತಹ ಭಗವಂತ ನಾವು ಮಾಡುವಂತಹ ಪೂಜೆ, ಸೇವೆ, ವ್ರತ, ದಾನ ಇದನ್ನೆಲ್ಲನೂ ಭಗವಂತ ಸ್ವೀಕಾರ ಮಾಡಿ ನಮಗೆ ಅನುಗ್ರಹವನ್ನು ಮಾಡ್ತಾನೆ ಅಂತ ಹೇಳಿ ಎಲ್ಲರೂ ಸಹ ಈ ಒಂದು 4 ತಿಂಗಳಲ್ಲಿ ನಿಮ್ಮ ಕೈಲಾದಂಥ ಸೇವೆಯನ್ನು ಭಗವಂತನಿಗೆ ಸಲ್ಲಿಸ್ರಿ, ಭಗವಂತನ ಅನುಗ್ರಹವನ್ನು ಪಡೀರಿ ಅಂತ ಹೇಳ್ತಾ ಇಂಥ ಏಕಾದಶಿಯನ್ನು ನಾಡದ್ದು ಶನಿವಾರ 25ನೇ ತಾರೀಕು ಆಚರಣೆಯನ್ನು ಮಾಡ್ತಾ ಇದ್ದೀವಿ. ಒಂದೊಂದು ತಿಂಗಳು ಒಂದೊಂದು ಭಗವದ್ ರೂಪಗಳ ಚಿಂತನೆಯನ್ನು ಮಾಡ್ತಾ ನಾವು ಭಗವಂತನ ಸೇವೆಯನ್ನು ಮಾಡಬೇಕಾಗತ್ತೆ. ಈ ಒಂದು ಆಷಾಢ ಮಾಸದಲ್ಲಿ ವಾಮನನಾಗಿ ಭಗವಂತ ಪೂಜೆಯನ್ನು ಸ್ವೀಕಾರ ಮಾಡ್ತಾನೆ. ಒಂದೊಂದು ತಿಂಗಳು ಒಂದೊಂದು ರೂಪವನ್ನು ತಾಳಿ ಒಡೆಯನಾಗಿ ನಿಯಂತ್ರಣವನ್ನು ಮಾಡ್ತಾನೆ ಭಗವಂತ. ಅದಕ್ಕಾಗಿ ಭಗವಂತನನ್ನು ನಾವು ಭಕ್ತವತ್ಸಲ ಅಂತ ಕರಿತೀವಿ ಅಲ್ವಾ. ಭಕ್ತರನ್ನು ಸಲಹುವಂಥವನು ಭಗವಂತ ಅಂತ. ಯಾರು ಭಗವಂತನನ್ನು ಭಕ್ತವತ್ಸಲ ಅಂತ ಕರೀತಾರೋ ಅವರನ್ನು ಭಗವಂತ ತುಂಬ ಪ್ರೀತಿ ಮಾಡ್ತಾನಂತೆ. ಹಾಗೆ ಎಲ್ಲರೂ ಸಹ ನಾವು ಭಗವಂತನನ್ನು ಭಕ್ತವತ್ಸಲ ಅಂತ ಕರೆಯೋಣಂತೆ. ಹಾಗೆಯೇ ಎಲ್ಲರೂ ಭಕ್ತಿಯಿಂದ ಈ ಒಂದು ದೇವಶಯನಿ ಏಕಾದಶಿ, ಪ್ರಥಮ ಏಕಾದಶಿಯನ್ನು ಆಚರಣೆಯನ್ನು ಮಾಡೋಣ. ಹಾಗೆಯೇ ಈ ಒಂದು ಚಾತುರ್ಮಾಸ್ಯದಲ್ಲಿ ನಮ್ಮ ಕೈಲಾದಂಥ ಸೇವೆಯನ್ನು ಭಗವಂತನ ಪಾದಗಳಿಗೆ ಅರ್ಪಣೆಯನ್ನು ಮಾಡೋಣ. ಇನ್ನು 25ನೇ ತಾರೀಕು ಶನಿವಾರ ಏಕಾದಶಿಯ ಪ್ರಯುಕ್ತ ತಪ್ತ ಮುದ್ರಾಧಾರಣೆ ಇರುತ್ತೆ. ಹಾಗಾಗಿ ನಿಮ್ಮ ಮಠಗಳಲ್ಲಿ ನಿಮ್ಮ ಗುರುಗಳ ಸನ್ನಿಧಾನದಲ್ಲಿ ಗುರುಗಳ ಮುಖೇನ ಮುದ್ರಾಧಾರಣೆಯನ್ನು, ಶಂಖಚಕ್ರವನ್ನು ಧಾರಣೆಯನ್ನು ಮಾಡಿಸ್ಕೊಳ್ಳೋದು ಇದು ವೈಷ್ಣವರ ಸಂಪ್ರದಾಯ. ವೈಷ್ಣವರು ಅಂತಂದರೆ ವಿಷ್ಣುವಿನ ಭಕ್ತರು ಅಂತ ಹೇಳಲಾಗುತ್ತೆ. ಯಾಕೆ ನಾವು ಮುದ್ರಾಧಾರಣೆಯನ್ನು ಮಾಡಿಸ್ಕೋಬೇಕು, ಶಂಖಚಕ್ರವನ್ನು ಧಾರಣೆ ಮಾಡ್ಕೋಬೇಕು ಅಂತಂದರೆ ಅದು ಭಗವಂತನ ಚಿಹ್ನೆಗಳು. ನಾವು ಭಗವಂತನ ಚಿಹ್ನೆಗಳನ್ನು ಧರಿಸ್ಕೊಂಡಿದ್ದೀವಿ, ವಿಷ್ಣುವಿನ ಭಕ್ತರು ನಾವು ಅಂತ ತಿಳಿಸೋದಕ್ಕೆ ಇದು ಒಂದು ಗುರುತು. ಈಗ ನಾವು ಒಳ್ಳೆ ಕಂಪನಿ ಕಡೆಯಿಂದ ಏನಾದರೂ ತೊಗೊತೀವಿ, ಅವರು ಅದಕ್ಕೆ ಮಾರ್ಕನ್ನು ಹಾಕಿ ಕಳಿಸಿರ್ತಾರೆ. ಅಂದರೆ ಅದರ ಹೆಸರನ್ನು, ಸೀಲನ್ನು ಹಾಕಿರ್ತಾರೆ. ಏನಂತ, ಈಗ ಯಾವುದೋ ಒಂದು ಉದಾಹರಣೆಗೆ ಒಂದು ಹೋಂಡಾ ಕಂಪನಿ ಆಗಿರಲಿ, ಇನ್ನೊಂದು ಯಾವುದೋ ಕಂಪನಿಯಲ್ಲಿ ನಾವು ಸ್ಯಾಮ್ಸಂಗ್ ಕಂಪನಿ ಆಗಿರಲಿ, ಅವ್ರದ್ದು ಒಂದು ಗುರುತಿರುತ್ತೆ ಅಲ್ವಾ, ಹೆಸರಿರುತ್ತೆ, ಗುರುತಿರುತ್ತೆ. ಯಾಕೆ, ಇದು ನಮ್ಮದು, ನಮ್ಮ ಕಂಪನಿಯಿಂದ ಬಂದಂಥದ್ದು, ಇದಕ್ಕೆ ಏನೇ ಆದರೂ ನಾವು ಗ್ಯಾರಂಟಿ ಅಂತ ಹೇಳಿ ಅವರು ನಮಗೆ ಒಂದು ಐಟಮನ್ನು ಕೊಡ್ತಾರೆ. ಹಾಗೆ ನಾವು ಭೂಮಿಗೆ ಬಂದಿದ್ದೀವಿ ಅಂದರೆ ಯಾರಿಂದ ಬಂದಿದ್ದೀವಿ, ಭಗವಂತನ ಪ್ರೇರಣೆಯಿಂದ, ಭಗವಂತನ ಮುಖೇನ ಬಂದಿದ್ದೀವಿ, ವಿಷ್ಣುವಿನ ಅನುಗ್ರಹದಿಂದ ಬಂದಿದ್ದೀವಿ. ಹಾಗಾಗಿ ನಾವು ವಿಷ್ಣು ಭಕ್ತರು ಅಂತ ಹೇಳಲಿಕ್ಕಾಗಿ ವೈಷ್ಣವರು
ಯಾವಾಗಲೂ ಶಂಖಚಕ್ರ ಧಾರಣೆಯನ್ನು ಮಾಡ್ಕೊಂಡಿರ್ತಾರೆ. ನಾವು ವಿಷ್ಣುವಿನ ಭಕ್ತರು ಅಂತ. ನಮ್ಮ ಒಂದು ಗುರುತನ್ನು ನಾವು ಗುರುತಿಸ್ಕೊಳ್ಳೋದಕ್ಕೆ ಯಾವತ್ತೂ ನಾಚಿಕೆಯನ್ನು ಪಟ್ಕೋಬಾರ್ದು. ನಾವು ವಿಷ್ಣುವಿನ ಭಕ್ತರು ಅಂತ ಹೇಳ್ಕೊಳ್ಳೋದಕ್ಕೆ ಹೆಮ್ಮೆಯಿಂದ ಹೇಳ್ಕೋಬೇಕು ಅಂತ ಹೇಳ್ತಾರೆ. ಹಾಗಾಗಿ ನಮ್ಮ ಗುರುಗಳ ಮುಖೇನ ಶಂಖಚಕ್ರವನ್ನು ಧಾರಣೆಯನ್ನು ಮಾಡಿಸ್ಕೊಂಡು ನಾವು ವಿಷ್ಣು ಭಕ್ತರು, ನಾವು ನಿನ್ನ ಅನುಯಾಯಿಗಳು, ನಾವು ನಿನ್ನ ಸೇವಕರು ಅಂತ ಹೇಳಿ ತೋರಿಸ್ಕೊಳ್ಳೋದಕ್ಕೆ ನಮಗೆಲ್ಲ ಹೆಮ್ಮೆ ಆಗುತ್ತೆ. ಹಾಗಾಗಿ ವೈಷ್ಣವರು, ಬ್ರಾಹ್ಮಣರು ನಿಮ್ಮ ಮಠಗಳಿಗೆ ಹೋಗಿ ನಿಮ್ಮ ಗುರುಗಳ ಮುಖೇನ ಶಂಖಚಕ್ರವನ್ನು ಧಾರಣೆಯನ್ನು ಮಾಡಿಸ್ಕೊಳ್ರಿ, ವ್ರತಗಳನ್ನು ಮಾಡಿರಿ. ಮತ್ತು ನಾನು ಸಹ ಬೆಂಗಳೂರಿಗೆ ಹೋಗ್ತಾ ಇದ್ದೀನಿ ಸ್ನೇಹಿತರೆ. 25ನೇ ತಾರೀಕು ಉತ್ತರಾದಿ ಮಠದಲ್ಲಿ ನಮ್ಮ ಗುರುಗಳು ಮುದ್ರಾಧಾರಣೆಯನ್ನು ಮಾಡ್ತಾರೆ. ಆನ್ಲೈನ್ ಬುಕ್ಕಿಂಗ್ ಎಲ್ಲ ಇರುತ್ತೆ, ಮುಂಚೆನೇ ಬುಕ್ ಮಾಡ್ಕೋಬೇಕು, ಅಲ್ಲಿ ಹೋದರೆ ಹಾಕೋದಿಲ್ಲ. ಹಾಗಾಗಿ ನಾವು ಆನ್ಲೈನ್ ಬುಕ್ಕಿಂಗ್ ಮಾಡ್ಕೊಂಡಿದ್ದೀವಿ. 25ನೇ ತಾರೀಕು ಶನಿವಾರ ಮಠಕ್ಕೆ ಹೋಗಿ ಗುರುಗಳಿಂದ ಮುದ್ರಾಧಾರಣೆಯನ್ನು ಮಾಡಿಸ್ಕೊಂಡು, ಹಾಗೆಯೇ ರಾಮದೇವರ ಪೂಜೆಯನ್ನು ನೋಡಿಲ್ಲ, ತುಂಬ ದಿನ ಆಗಿದೆ. ಹಾಗಾಗಿ ಮೂಲ ರಾಮನ ಪೂಜೆಯನ್ನು ನೋಡಿಕೊಂಡು ಗುರುಗಳ ದರ್ಶನವನ್ನು ಮಾಡ್ಕೊಂಡು ಬರೋಣ ಅಂತ ಅಂದ್ಕೊಂಡಿದ್ದೀವಿ. ಹಾಗಾಗಿ ಯಾರೆಲ್ಲ ಬರ್ತಾ ಇದ್ದೀರಾ ಉತ್ತರಾದಿ ಮಠಕ್ಕೆ ಕಮೆಂಟ್ ಮಾಡಿ ತಿಳಿಸ್ರಿ. ಅವತ್ತಿನ ದಿವಸ ನಾನು ಅಲ್ಲೇ ಇರ್ತೀನಿ ಉತ್ತರಾದಿ ಮಠದಲ್ಲಿ. ಇನ್ನು ದ್ವಾದಶಿ ಪಾರಣೆ ಬಂದುಬಿಟ್ಟು ಭಾನುವಾರ 26ನೇ ತಾರೀಕು ಬೆಳಗ್ಗೆ 6 ಗಂಟೆ 10 ನಿಮಿಷದ ನಂತರ ಊಟವನ್ನು ಮಾಡ್ಬೋದು. ನಿಮ್ಮ ಊರುಗಳಲ್ಲಿ ಸೂರ್ಯೋದಯ ಸಮಯವನ್ನು ನೋಡಿಕೊಳ್ಳ್ರಿ. ಸೂರ್ಯೋದಯದ ನಂತರ ಪಾರಣೆಯನ್ನು ಮಾಡಬೇಕು. ಹಾಗಾಗಿ 6 ಗಂಟೆ 15 ನಿಮಿಷ, 6 ಗಂಟೆ 20 ನಿಮಿಷ ನಂತರದಲ್ಲಿ ಭೋಜನವನ್ನು ಮಾಡ್ಬೋದು. ಇದಿಷ್ಟು ಪ್ರಥಮ ಏಕಾದಶಿ, ಪದ್ಮ ಏಕಾದಶಿ, ದೇವಶಯನಿ ಏಕಾದಶಿಯ ಮಹತ್ವ. ಎಲ್ಲರೂ ಭಕ್ತಿ ಶ್ರದ್ಧೆಗಳಿಂದ ಈ ಏಕಾದಶಿನ ಆಚರಣೆಯನ್ನು ಮಾಡಿರಿ. ದೇಶದಲ್ಲಿ ಎಲ್ಲನೂ ಮಳೆ ಬೆಳೆ ಆಗಬೇಕು. ಹಾಗಾಗಿ ಭಗವಂತನ ಪ್ರಾರ್ಥನೆಯನ್ನು ಮಾಡೋಣ ಅಂತ ಹೇಳ್ತಾ ಮುಂದಿನ ವಿಡಿಯೋ ಒಟ್ಟಿಗೆ ಮತ್ತೆ ಸಿಗ್ತೀನಿ ಸ್ನೇಹಿತರೆ. ಹರೇ ಶ್ರೀನಿವಾಸ.